ಹಾಯ್ ಎಲ್ರಿಗೂ ನಮಸ್ಕಾರ ಗೈಸ್. ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ದಾರೆ, ನಿಮ್ಮೊಂದು ಯೂಟ್ಯೂಬ್ ಚಾನಲ್ 0 ಸಬ್ಸ್ಕ್ರೈಬರ್ಸ್ ಇದ್ದರೂ ಕೂಡ ಪ್ರತಿಯೊಬ್ಬರು ಕೂಡ ಕಳೆದ 2-3 ದಿನಗಳ ಹಿಂದ್ಗಡೆ ನಿಮ್ಮೊಂದು YT ಸ್ಟುಡಿಯೋ ಅಪ್ಲಿಕೇಶನಲ್ಲಿ ಈ ರೀತಿ ಒಂದು ನೋಟಿಫಿಕೇಶನ್ ಬಂದಿದೆ. ಏನಪ್ಪ ನೋಟಿಫಿಕೇಶನ್ ಕೂಡ ನಾನು ನಿಮಗೆ ಆಗ್ತಾ ಇರ್ತೀನಿ, ನೋಡ್ಕೊಳ್ಬೋದು. ಈ ರೀತಿ ಒಂದು ನೋಟಿಫಿಕೇಶನ್ ರಿಸೀವ್ ಆಗಿದೆ. ನಿಮ್ಮೊಂದು ಯೂಟ್ಯೂಬ್ ಚಾನಲ್ 0 ಸಬ್ಸ್ಕ್ರೈಬರ್ಸ್ ಇದ್ದರೂ ಕೂಡ 0 ಸಬ್ಸ್ಕ್ರೈಬರ್ಸಿಂದ ನಿಮಗೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಎಷ್ಟೇ ಸಬ್ಸ್ಕ್ರೈಬರ್ಸ್ ಇರಲಿ ಈ ರೀತಿ ಒಂದು ನೋಟಿಫಿಕೇಶನ್ ಬಂದಿದೆ. ಅಲ್ಲಿ ಡಿಸ್ಮಿಸ್ ಅಂತ ಒಂದು ಆಪ್ಷನ್ ಇದೆ ಮತ್ತು ಅದ್ರ ಜೊತೆಯಲ್ಲಿ ಲರ್ನ್ ಮೋಡ್ ಅಂತ ಆಪ್ಷನ್ ಬಂದಿದೆ. ಈ ಒಂದು ನೋಟಿಫಿಕೇಶನ್ ಬಂದಿದೆ, ಅದು ಏನು, ಯಾಕೆ ಬಂದಿದೆ, ಇದರಿಂದ ನಮ್ಮೊಂದು ಯೂಟ್ಯೂಬ್ ಚಾನಲ್ ಏನಪ್ಪ ಬೆನಿಫಿಟ್ಸು, ಮೋಡ್ಸ್ ಅಂತ ಬಂದಿದೆ, ಅಂದರೆ ಮೋಡ್ಸ್ ಅಂತ ಬಂದಿದೆ. ಇದರಿಂದ ನಮ್ಗೆ ಏನು ಬೆನಿಫಿಟ್ಸು, ಇದು ಯಾಕೆ ಬಂದಿದೆ, ಆ್ಯಕ್ಚುಲಿ ಮುಟ್ಟ ನಮಗೆ ಇದ್ರ ಬಗ್ಗೆ ಕಳೆದ 3 ದಿನಗಳ ಹಿಂದ್ಗಡೆ ಒಂದು ವಿಡಿಯೋ ಮಾಡಿದೆ ಅಪ್ಡೇಟ್ ಬಗ್ಗೆ. ಈ ಒಂದು ಅಪ್ಡೇಟ್ ಬಗ್ಗೆ ಎಲ್ಲ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದೆ. ಅದರ ಬಟ್ ಇದರಲ್ಲಿ ಕೆಲವೊಂದಷ್ಟು ನಾವು ಇದರಿಂದ ನಮಗೆ ತುಂಬ ಬೆನಿಫಿಟ್ಸ್ ಕೂಡ ಇದೆ, ಮತ್ತು ಅದ್ರ ಜೊತೆ ಇದರಿಂದ ನಮಗೆ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ, ಇದನ್ನ ಯಾವ ರೀತಿ ಸೆಟ್ಟಿಂಗ್ಸ್ ಮಾಡ್ಕೋದು ಎಲ್ಲ ನನಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದೆ ಅಂತ ಈ ಒಂದು ಸ್ಟಾರ್ಟ್ ಮಾಡೋ ಮುಂಚೆ ಇನ್ನೂ ನನ್ನೊಂದು ಯೂಟ್ಯೂಬ್ ಚಾನಲ್ ಯಾರೆಲ್ಲ ನೋಡ್ತಾರೆ ಪ್ಲೀಸ್ ಬೇಗ ಒಂದು ನನ್ನೊಂದು ಯೂಟ್ಯೂಬ್ ಚಾನಲ್ ಹೊಸದಾಗಿ ಯಾರೆಲ್ಲ ನೋಡ್ತಾರೆ ಪ್ರತಿಯೊಬ್ಬರು ಕೂಡ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಟನ್ ಅಂತ ಕ್ಲಿಕ್ ಮಾಡೋದು ಯಾವುದೇ ಕಾರಣಕ್ಕೂ ಮರಿಬಿಡುತ್ತೆ. ಇವತ್ತೊಂದು ಸ್ಟಾರ್ಟ್ನ ಬನ್ನಿ. ನಾನು ನಿಮಗೆ ಮೊದಲ ಮುಂಟು ಈ ಒಂದು ನೋಟಿಫಿಕೇಶನ್, ನಾನು ಮೇನ್ ಇಂಪಾರ್ಟೆಂಟ್ ನೋಟಿಫಿಕೇಶನ್ ನಿಮಗೆ ಸೈಡ್ಗೆ ಆಗ್ತಾ ಇರ್ತೀನಿ. ನೋಟಿಫಿಕೇಶನ್ ನೋಡ್ಕೊಳ್ಳಿ. ನೀವು YT ಸ್ಟುಡಿಯೋ ಯಾರೇ ಇರಲಿ, ನಿಮ್ಮ ಚಾನಲಲ್ಲಿ 0 ಸಬ್ಸ್ಕ್ರೈಬರ್ಸ್ ಇದ್ದರೂ ಕೂಡ ಈ ರೀತಿ ಒಂದು ನೋಟಿಫಿಕೇಶನ್ ಬಂದಿದೆ. ಪ್ರತಿಯೊಬ್ಬರು ಕೂಡ ಬಂದು ರಿಸೀವ್ ಆಗಿದೆ ಈ ರೀತಿ ಒಂದು ನೋಟಿಫಿಕೇಶನ್. ಏನಪ್ಪ ನೋಟಿಫಿಕೇಶನ್, ತುಂಬ ಸಿಂಪಲ್, ಸೈಡ್ಗಡೆ ಸ್ಕ್ರೀನ್ಶಾಟ್ ಆಗ್ತಾ ಇರ್ತೀನಿ, ನೋಡ್ಕೊಳ್ಳಿ. ನಿಮ್ಮೊಂದು YT ಸ್ಟುಡಿಯೋ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ನಿಮಗೂ ಬಂದಿದೆಯಲ್ಲ ಚಿಕ್ಕದಾಗಿ ಕಮೆಂಟ್ ಮಾಡೋಕ್ಕೆ ಜಸ್ಟ್ ಅಲ್ಲ ಈ ರೀತಿ ಬಂದಿದೆ ನೋಡ್ಕೊಳ್ಳಿ. ಏನಪ್ಪ ಅಂದರೆ ನೀವು ಚೂಸ್ ಇಫ್ ಯು ವಾಂಟ್ ಟು ಅಲೌ ಥರ್ಡ್ ಪಾರ್ಟಿ ಕಂಪ್ನೀಸ್ ಟು ಯೂಸ್ ಯುವರ್ ಕಂಟೆಂಟ್ ಟು ಟ್ರೈನ್ AI ಮೋಡ್ಸ್ ಇನ್ ಸ್ಟುಡಿಯೋ ಸೆಟ್ಟಿಂಗ್ಸ್ ಅಂತ ಬಂದ್ಬಿಟ್ಟು ಈ ರೀತಿ ಒಂದು ನೋಟಿಫಿಕೇಶನ್ ಬಂದಿದೆ. ಇಲ್ಲಿ ಡಿಸ್ಮಿಸ್ ಅಂತ ಇದೆ, ಲರ್ನ್ ಮೋಡ್ ಅಂತ ಇದೆ. ಇದರಲ್ಲಿ ಏನಪ್ಪ ಅಂದ್ರೆ ಮೇನ್ ಇಂಪಾರ್ಟೆಂಟ್ ಈ ನೋಟಿಫಿಕೇಶನ್ ಏನಂತ ನೀವು ಅರ್ಥ ಮಾಡ್ಕೊಳ್ಳಿ. ಅದರ ನಂತರ ನಿಮಗೆ ಇದೊಂದು AI ಸಪೋರ್ಟ್ ಮಾಡ್ಕೊಂಡ್ರೆ AIಗೆ ಒಂದು ಹೊಸ ನ್ಯೂ ಅಪ್ಡೇಟು, ಒಂದು ಹೊಸ ನ್ಯೂ ಫೀಚರ್ಸ್ ಅಂತ ಹೇಳ್ಬೋದು, ಒಂದು ಹೊಸ ನ್ಯೂ ಅಪ್ಡೇಟ್. ಏನಪ್ಪ ಅಪ್ಡೇಟ್ ಅಂದರೆ ಯಾವಾಗ AI ಅಂದರೆ ಯಾವ ರೀತಿ ಅಂದರೆ ಆ್ಯಕ್ಚುಲಿ ಬಂದ್ಬಿಟ್ಟು ಯೂಟ್ಯೂಬ್ ಮತ್ತು AI ಎರಡೂ ಕೂಡ ಕೈ ಜೋಡಿಸಿದೆ, ಎರಡು ಪಾರ್ಟ್ನರ್ ಆಗಿದೆ. ಈಗ ಎರಡು ಕೈ ಅಂದರೆ ಟೈಅಪ್ ಆಗಿದೆ, ಎರಡು ಕೈ ಜೋಡಿಸಿದೆ. AI ಅಂದರೆ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ. AI ಆಲ್ಮೋಸ್ಟ್ ಎಲ್ಲ ಕೂಡ ಬರುತ್ತೆ. ಈಗ ಎಕ್ಸಾಂಪಲ್ ಇರ್ಬೇಕಾದ್ರೆ ಚಾಟ್ ಜಿಪಿಟಿಯಲ್ಲಿ ನೀವು ಏನೇ ಸರ್ಚ್ ಮಾಡಿ ಅದಕ್ಕೆ ಕೆಲವೊಂದಷ್ಟು ಸ್ಕ್ರಿಪ್ಟು ಎಲ್ಲ ಕೊಡುತ್ತೆ. ಅದೇ ರೀತಿ ಕೂಡ AI ಕೂಡ ಒಂದು ಹೊಸ ನ್ಯೂ ಅಪ್ಡೇಟು. ಇದು ಏನಪ್ಪ ಅಪ್ಡೇಟ್ ಅದನ್ನು ನಾನು ತುಂಬ ಕ್ಲಿಯರಾಗಿ ಹೇಳ್ಬಿಡ್ತೀನಿ ನೋಡಿ, ತುಂಬ ಸಿಂಪಲ್. ಈಗ ಯೂಟ್ಯೂಬ್ ಅನ್ನೋದು ಫಸ್ಟ್ ಪಾರ್ಟಿ, ಸೆಕೆಂಡ್ ಪಾರ್ಟಿ ನಾನು, ಥರ್ಡ್ ಪಾರ್ಟಿ ಏನಂದರೆ AI. ಯಾವ ರೀತಿ ಅಂದರೆ ಹೇಳ್ಬೇಕಾರೆ ಇದೇನಪ್ಪ ಫೀಚರ್ಸ್ ಅಂದರೆ, ಈಗ ನನ್ನೊಂದು ಯೂಟ್ಯೂಬ್ ಸ್ಟುಡಿಯೋ ಏನು ಮಾಡ್ತಾ ಇದ್ದಾರೆ ಅಂದರೆ ಅಂದರೆ AIದವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಯೂಟ್ಯೂಬ್ದವ್ರು ಏನು ಮಾಡ್ತಾರೆ, ನನ್ನೊಂದು ವಿಡಿಯೋ ಅವ್ರಿಗೆ ಪರ್ಮಿಷನ್ ಅಂದರೆ ನಾನು ಪರ್ಮಿಷನ್ ಕೊಟ್ಟರೆ ಅವರು ನನ್ನೊಂದು ವಿಡಿಯೋ ಯೂಸ್ ಮಾಡ್ಕೊಳ್ಬೋದು. ವಿಡಿಯೋ ಯೂಸ್ ಮಾಡಿದ್ರೆ ವಿಡಿಯೋ ತೊಗೊದು ವಿಡಿಯೋ ಯೂಸ್ ಮಾಡೋದು ಇಲ್ಲ, ಟ್ರೈನಿಂಗ್ AIಗೆ ಟ್ರೈನಿಂಗ್ ಕೊಡೋದಕ್ಕೋಸ್ಕರ ನಮ್ಮೊಂದು ವಿಡಿಯೋ ಯೂಸ್ ಮಾಡ್ತಾರೆ. ಅದಕ್ಕೆ ನಾವೇನು ಮಾಡ್ಬೇಕು, ಕೆಲವೊಂದಷ್ಟು ಕಂಪ್ನಿ ಇದೆ, ಆ ಕಂಪ್ನಿಗೆ ನಾವು ಪರ್ಮಿಷನ್ ಕೊಡಬೇಕು. ಮೇನ್ ಇಂಪಾರ್ಟೆಂಟ್ ಯಾವ ರೀತಿ ಅಂದ್ರೆ ತುಂಬ ಸಿಂಪಲ್ ಆಗ್ಬೇಕಾರೆ ಇದರಿಂದ ನಮ್ಗೆ ಏನೂ ಇಲ್ಲ. ಇದರಿಂದ ಇದರಿಂದ ನಮ್ಗೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಕೇಳ್ಬೋದು. ಏನು ಪ್ರಾಬ್ಲಮ್ ಆಗಲ್ಲ. ನಿಮಗೆ ಇಷ್ಟವಾದರೆ, ನಿಮಗೆ ಮರ್ಜಿ ಇದ್ದರೆ ಅದು ನಿಮ್ಮ ಕಂಟೆಂಟು, ನೀವು ಇಷ್ಟ ಆದರೆ ಪರ್ಮಿಷನ್ ಕೊಡ್ಬೋದು, ಬೇಡಪ್ಪ ಅನ್ನೋ ಬೇಡ. ಯಾಕಂದರೆ ಅವ್ರು ಏನು ಮಾಡ್ತಾರೆ ಅಂದರೆ, ಈಗ ಯಾವುದೋ ಒಂದು ಕೆಲವೊಂದಷ್ಟು ಕಂಪ್ನಿದವ್ರು ಏನು ಮಾಡ್ತಾರೆ, ನಮ್ಮ ವಿಡಿಯೋ ಯೂಸ್ ಮಾಡ್ಕೋತಾರೆ. ಅಂದರೆ ನಮ್ಮ ವಿಡಿಯೋ ಯೂಸ್ ಮಾಡ್ತಾರೆ, ನಮ್ಮ ವಿಡಿಯೋ ತೊಗೊಂಡು ಯೂಸ್ ಮಾಡೋದು. ಅಂದರೆ ನಮ್ಮೊಂದು ವಿಡಿಯೋನಿಂದ ಏನು ಮಾಡ್ತಾರೆ, AIಗೆ ಅಪ್ಡೇಟ್ ಮಾಡ್ತಾರೆ. ಅಪ್ಡೇಟ್ ಅಂದರೆ ಕೆಲವೊಂದಷ್ಟು ಟ್ರೈನಿಂಗ್, AIಗೆ ಟ್ರೈನಿಂಗ್ ಕೊಟ್ಟಂಗೆ ನೋಡಿ. ಎಕ್ಸಾಂಪಲ್ ಬಂದ್ಬಿಟ್ಟು AIಗೆ ಟ್ರೈನಿಂಗ್ ಕೊಡ್ತಾರೆ ನಮ್ಮ ವಿಡಿಯೋ ಮೂಲಕ. ಅದನ್ನ ಯಾವ ರೀತಿ ಮಾಡೋದು ತುಂಬ ಸಿಂಪಲ್. ನಾನು ನಿಮ್ಗೆ ಹೇಳ್ತೀನಿ, ಏನೂ ಮಾಡೋಂಗಿಲ್ಲ. ನಾನು ನಿಮಗೆ ಸರಿಯಾಗಿ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಕೂಡ ಹಾಕಿರ್ತೀನಿ. ಜಸ್ಟ್ ಏನಲ್ಲ, ನೀವೇನು ಮಾಡಿ, ನಿಮ್ಮೊಂದು ಕ್ರೋಮ್ ಓಪನ್ ಮಾಡ್ಕೊಳ್ಳಿ. ಕ್ರೋಮಲ್ಲಿ ಇದೆ ಅದು ಆಪ್ಷನ್, ಪ್ರತಿಯೊಬ್ಬರು ಕೂಡ ಬಂದಿದೆ. ನೀವು ಕ್ರೋಮ್ ಆ ಥರ ನಿಮ್ಮ ಹತ್ರ ಮೊಬೈಲ್ ಇದ್ರೆ ಮೊಬೈಲ್ ಓಪನ್ ಮಾಡಿ, ಇಲ್ಲಾಂದ್ರೆ ಲ್ಯಾಪ್ಟಾಪ್ ಇದ್ರೆ ಲ್ಯಾಪ್ಟಾಪಲ್ಲಿ ಓಪನ್ ಮಾಡಿ. ಕ್ರೋಮ್ ಓಪನ್ ಮಾಡಿದ ತಕ್ಷಣ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ತೋರಿಸ್ತೀನಿ ನೋಡಿ, ಈ ರೀತಿ ಒಂದು ಆಪ್ಷನ್ ಬರುತ್ತೆ. ಈ ರೀತಿ ನೀವು ಜೂಮ್ ಔಟ್ ಮಾಡಿ, ಚಾನಲ್ ಆಪ್ಷನ್ ಇದೆ, ಚಾನಲ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಅಡ್ವಾನ್ಸ್ ಸೈಡ್ ಅಂತ ಇದೆ ನೋಡಿ, ಜಸ್ಟ್ ಇಲ್ಲಿ ಬೇಸಿಕ್ ಇಂಪೋ ಅದರ ಸೈಡ್ಗೆ ಜಸ್ಟ್ ಸೆಕೆಂಡ್ ಫೀಚರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕೆಳಗಡೆ ಸ್ವೈಪ್ ಮಾಡಿದ ತಕ್ಷಣ ನಿಮಗೆ ಇಲ್ಲೊಂದು ಆಪ್ಷನ್ ಬರುತ್ತೆ ನೋಡಿ, ಥರ್ಡ್ ಪಾರ್ಟಿ ಟ್ರೈನಿಂಗ್ ಅಂತ ಬಂದ್ಬಿಟ್ಟು. ಅಂದರೆ ಥರ್ಡ್ ಪಾರ್ಟಿ ನೋಡ್ಕೊಳ್ಳಿ, ಥರ್ಡ್ ಪಾರ್ಟಿ ಟ್ರೈನಿಂಗ್ ಅಂತಿದೆ ಬಾಕ್ಸ್. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕಾಣ್ತಾ ನೋಡಿ, ಸೆಲೆಕ್ಟ್ ದಿಸ್ ಥರ್ಡ್ ಪಾರ್ಟಿ ಕಂಪ್ನೀಸ್ ಓನ್ಲಿ ಅಂತ ಇದೆ. ಜಸ್ಟ್ ಇದರಲ್ಲಿ ನೀವೇನು ಮಾಡೋದು, ನಿಮ್ಗೆ ಬೇಕಾದ ಕಂಪ್ನಿ ಸೆಲೆಕ್ಟ್ ಮಾಡ್ಕೊಳ್ಬೋದು. ಇಲ್ಲಿ ನೋಡ್ಕೊಳ್ಳಿ, ಅಮೆಜಾನ್ ಕಂಪ್ನಿ ಇದೆ, ಆ್ಯಪಲ್ ಕಂಪ್ನಿ ಇದೆ. ನಿಮ್ಗೆ ಬೇಕಾದ ನೀವು ಕಂಪ್ನಿಗೂ ಸೆಲೆಕ್ಟ್ ಮಾಡ್ಕೊಳ್ಬೋದು. ಎಕ್ಸಾಂಪಲ್ ಮುಟ್ಟು ಇದರಲ್ಲಿ ಯಾವುದೊಂದು ಮೆಟಾ ಡೇಟಾ, ನಿಮಗೆ ಮೈಕ್ರೋಸಾಫ್ಟ್ ಬೇಕಾ, ಯಾವ್ದು ಬೇಕು ನೀವು ಎಲ್ಲ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇಲ್ಲಪ್ಪ ನಾನು ಪ್ರತಿಯೊಂದು ಎಲ್ಲ ಬೇಕಂದ್ರೆ ತುಂಬ ಸಿಂಪಲ್, ಇಲ್ಲಿ ಆಲ್ ಒನ್ ಅಂತ ಇದೆ, ಜಸ್ಟ್ ಆಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಎಲ್ಲ ಸೆಲೆಕ್ಟ್ ಆಗುತ್ತೆ. ಜಸ್ಟ್ ನೀವು ಏನು ಮಾಡ್ಕೋ, ನಿಮ್ಗೆ ಬೇಕಾದ ಒಂದು ಸೆಲೆಕ್ಟ್ ಮಾಡ್ಕೊಂಡು ಸೇವ್ ಮಾಡ್ಕೋಬೋದು. ಇದೇನಂದರೆ ಇದರಿಂದ ನಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ಮೇನ್ ಪಾಯಿಂಟ್ ನಾನು ನಿಮ್ಗೆ ಕ್ಲಿಯರಾಗಿ ಹೇಳ್ಬಿಡ್ತೀನಿ, ಇದರಿಂದ ಏನು ಪ್ರಾಬ್ಲಮ್ ಆಗಲ್ಲ. ನಿಮಗೆ ಬೇಕಾದರೆ ನೀವು ಪರ್ಮಿಷನ್ ಕೊಡಿ, ಇಲ್ಲಪ್ಪ ಅಂದ್ರೆ ಇಲ್ಲ. ಇದು ಯಾವ ರೀತಿ ಅಂದರೆ ಆ್ಯಕ್ಚುಲಿ ಮುಟ್ಟು AIದವ್ರು ಏನು ಮಾಡ್ತಾ ಇದ್ದಾರೆ, ಸಪೋರ್ಟ್ ತೊಗೋತಾ ಇದ್ದಾರೆ. ಸಪೋರ್ಟ್ ಅಂದರೆ ಯಾವ ರೀತಿ ಅಂದರೆ, ಈಗ
ಇದ್ದವರು ಏನು ಮಾಡ್ತಾರೆ, ನಮ್ಮ ಒಂದು ವಿಡಿಯೋನಿಂದ ಕೆಲವೊಂದಷ್ಟು ಟ್ರೈನಿಂಗ್ ಅಂದರೆ ಎ ಐಗೆ ಟ್ರೈನಿಂಗ್ ಕೊಡಬೇಕು. ಆ ರೀತಿಗೋಸ್ಕರ ಏನು ಮಾಡ್ತಾರೆ, ನಮ್ಮೊಂದು ವಿಡಿಯೋ ಯೂಸ್ ಮಾಡ್ತಾರೆ. ವಿಡಿಯೋ ಎಲ್ಲ ಯೂಸ್ ಮಾಡಲ್ಲ, ನಮ್ಮಲ್ಲಿ ಇದ್ದಂಥ ಇವು ಸ್ವಲ್ಪ ಏನಿದೆ ನಮ್ಮ ಸ್ಕಿಲ್ಸ್ ಎಲ್ಲ ಯೂಸ್ ಮಾಡ್ಕೊಂಡು ಅವ್ರು ಏನು ಮಾಡ್ತಾರೆ, ಎ ಐಗೆ ಟ್ರೈನಿಂಗ್ ಕೊಡ್ತಾರೆ. ಟ್ರೈನಿಂಗ್ ಕೊಡೋಗೋಸ್ಕರ ಈ ಒಂದು ಫೀಚರ್ಸ್ ತಂದರೆ ಜಸ್ಟ್ ಇದೆಲ್ಲ ಮಾಡ್ಕೊಂಡು ನೀವು ಜಸ್ಟ್ ಸೇವ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೇವ್ ಆಯಿತು. ಅದ್ರ ಮೇಲೆ ಅವ್ರು ಏನು ಮಾಡ್ಬೋದು, ನಿಮ್ಮ ಟ್ರೈನಿಂಗ್ ಪ್ರತಿಯೊಂದು ಕಂಪ್ನಿ ಯೂಸ್ ಮಾಡ್ಕೋತಾರೆ. ಇಷ್ಟೇ ನೋಡಿ, ತುಂಬ ಸಿಂಪಲ್. ಇದರಲ್ಲಿ ಏನೂ ಇಲ್ಲ, ಇದರಲ್ಲಿ ಭಯಪಡೋ ಅವಶ್ಯಕತೆ ಇಲ್ಲ, ಯಾವುದೇ ರೀತಿ ಏನೂ ಇಲ್ಲ. ಆ ವಿಡಿಯೋದಲ್ಲಿ ಕೂಡ ಇದ್ದೀನಿ, ಈಗಲೂ ಕೂಡ ಇದ್ದೀನಿ. ಇದೊಂದು ನೋಟಿಫಿಕೇಶನ್ ಬಂದಿದೆ, ಎಲ್ಲರಿಗೂ ಬಂದಿದೆ. 0 ಸಬ್ಸ್ಕ್ರೈಬರ್ಸ್ ಅಂತ ಎಷ್ಟೇ ಚಾನಲ್ ಸಬ್ಸ್ಕ್ರೈಬರ್ಸ್ ಕೂಡ ಪ್ರತಿಯೊಬ್ಬರು ಕೂಡ ಬಂದಿದೆ. ಆದರೆ ಬಟ್ ಇದೇನಂದ್ರೆ ಹೊಸ ನ್ಯೂ ಪಾಲಿಸಿ ಅದು ಇದು ಏನೂ ಇಲ್ಲ. ಇದೊಂದು ಎ ಐ ಸಪೋರ್ಟ್ ಅಂದರೆ ಎಗೆ ಟ್ರೈನಿಂಗ್ ಕೊಡೋಗೋಸ್ಕರ ಈ ಒಂದು ಫೀಚರ್ಸ್ ತಂದಿದ್ದಾರೆ. ಅಂದರೆ ಈ ಒಂದು ಪರ್ಮಿಷನ್ ಕೇಳ್ತಾ ಇದ್ದಾರೆ. ನಾವು ಪರ್ಮಿಷನ್ ಕೊಡ್ಬೋದು, ಬೇಕಾದ್ರೆ ನೀವು ಕೊಡ್ಬೋದು, ಬೇಡಾದ್ರೆ ಬಿಡ್ಬೋದು. ಯಾಕಂದರೆ ಯೂಟ್ಯೂಬ್ ಅನ್ನೋದು ಫಸ್ಟ್ ಪಾರ್ಟಿ, ಸೆಕೆಂಡ್ ಪಾರ್ಟಿ, ನಾವು ಥರ್ಡ್ ಪಾರ್ಟಿ. ಈಗ ನಾವು ಪರ್ಮಿಷನ್ ಕೊಟ್ಟರೆ ಆಗುತ್ತೆ, ಇಲ್ಲಾಂದರೆ ಆಗಲ್ಲ. ಈ ರೀತಿ ನೋಡಿ, ಏನೊಳಗೆ ತುಂಬ ಸಿಂಪಲ್. ನಾನು ನಿಮಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದ್ರೆ ಮೊದಲನೇ ಹೇಳ್ಬಿಡ್ತೀನಿ. ಇದರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಇದರಿಂದ ನಮಗೆ ಸ್ವಲ್ಪ ಇಂಪ್ರೂವ್ ಕೂಡ ಆಗ್ಬೋದು, ವಿಡಿಯೋಗೆ ಇಂಪ್ರೆಷನ್ ಸಿಗ್ಬೋದು. ಯಾವ ರೀತಿ ಅಂತ ಕೇಳ್ಬೋದು. ಯಾವ ರೀತಿ ಅಂದರೆ ಅವ್ರು ಏನಾದರೂ ಟ್ರೈನಿಂಗ್ ನಮ್ಮ ವಿಡಿಯೋ ಮೂಲಕ ಏನಾದರೂ ವಿ ಎ ಮೂಲಕ ಮಾಡ್ತಾ ಇದ್ರೆ ಅದು ಸ್ವಲ್ಪ ಅದರಿಂದ ಇಂಪ್ರೆಷನ್ ಕೂಡ ಚಾನ್ಸಸ್ ಸಿಗುತ್ತೆ. ಬಟ್ ಆಗ್ಬೋದು. ಬಟ್ ನೀವು ಕೊಡ್ಬೋದು, ಬಿಡ್ಬೋದು. ಅದರಿಂದ ಏನು ನಿಮ್ಮ ಒಪಿನಿಯನ್ ಅಂದರೆ ನಿಮ್ಮ ಅಭಿಪ್ರಾಯ ಮೇಲೆ ನಿಂತಿರುತ್ತೆ. ನೀವು ಕೊಡ್ಬೋದು, ಬಿಡ್ಬೋದು. ಬಟ್ ನಾನು ನಿಮಗೆ ಹೇಳೋದಾದ್ರೆ ಕೊಟ್ಟರೆ ಬೆಸ್ಟು, ಕೊಡಲಿಲ್ಲ ಅಂದ್ರೆ ಬೆಸ್ಟು. ನಿಮ್ಗೆ ಯಾವ ರೀತಿ ಅನಿಸುತ್ತೆ ಆ ರೀತಿ ಮಾಡಿದೈತಾ. ಇನ್ನೊಂದು ತುಂಬ ಸಿಂಪಲ್. ನಾನು ನಿಮಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದೈತೆ. ಇವತ್ತು ಮುಗಿಸೋಕ್ಕಿಂತ ಮುಂಚೆ ಪ್ರತಿಯೊಬ್ಬರಿಗೆ ಈ ಒಂದು ಜಸ್ಟ್ ಒಂದು ಲೈಕ್, ನಿಮ್ಮ ಪ್ರೀತಿಯ ಈ ಕನ್ನಡ ಟೆಕ್ ಎಡ್ಸ್ ವಿಡಿಯೋ ಲೇಟಾಗಿ ಮಾಡಿದ್ದಕ್ಕೆ ಯಾರು ಕೂಡ ಬೈಬೇಡಿ ಅಂತ ಇವತ್ತು ಮುಗಿಸ್ತೀನಿ. ಪ್ರತಿಯೊಬ್ಬ ಫ್ಯಾಮಿಲೀಸ್ ಎಲ್ಲ ಕೂಡ ಜೇನ್ ಮತ್ತೆ ಸಿಗ್ತೀನಿ. ಎಷ್ಟು ಭಾಳ